ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇವತ್ತು ಬಂದ್ಬಿಟ್ಟು ಫಸ್ಟು ಶನಿವಾರ ಆಗಿರುತ್ತೆ. ಅವತ್ತು ಇನ್ನು ಬೆಳಗ್ಗೆನೇ ಮಕ್ಕಳಿಗೆಲ್ಲನೂ ಬಾಸ್ಗೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ದೆಲ್ಲ ಆಗಿದ್ದಾದಮೇಲೆ ಮಗನಲ್ಲಿ ಗೇಟ್ ಹತ್ರ ಎಲ್ಲನೂ ಬಿಟ್ಟು ಬಂದು ಮತ್ತೆ ಸ್ವಲ್ಪ ಹೊತ್ತಿದ್ದು ಇದೆಲ್ಲನೂ ಕಸ ಎಲ್ಲನೂ ಗುಡಿಸಿ ಆ ಕಡೆ ಈ ಕಡೆ ಎಲ್ಲ ಸಿಂಪಲ್ಲಾಗಿ ಸ್ವಲ್ಪನೇ ರಂಗೋಲಿ ಎಲ್ಲ ಬಿಡಿಸಿದ್ದೆ. ಇನ್ನು ಮತ್ತೆ ತುಳಸಿ ಕಟ್ಟೆ ಮುಂದುಗಡೆನೂ ಅಷ್ಟೇ ಸ್ವಲ್ಪ ಬಿಡಿಸ್ಬಿಡೋಣ ರಂಗೋಲಿ ಅಂತ ಹೇಳ್ಬಿಟ್ಟು ಇಲ್ಲೇನೂ ಬಿಡಿಸ್ತಾ ಇದ್ದೀನಿ. ಇನ್ನು ಅವತ್ತಿನ ಹಿಂದಿನ ದಿನವೂ ಅಷ್ಟೇ ಮಾಡೋಕ್ಕೆ ಆಗಲಿಲ್ಲ ಪೂಜೆ. ಅಂದರೆ ಕ್ಲೀನೆಲ್ಲ ಏನೂ ಮಾಡಿರಲಿಲ್ಲ ಫ್ರೆಂಡ್ಸ್. ನನಗೆ ಅರ್ಧಂಬರ್ಧ ಇದು ಅಂದರೆ ಹೂವೂ ಇರಲಿಲ್ಲ, ಹಾಗೆ ಕ್ಲೀನೂ ಮಾಡಿರಲಿಲ್ಲ. ಕ್ಲೀನ್ ಮಾಡಿದೆ ಅರ್ಧಂಬರ್ಧ ಮನಸ್ಸಲ್ಲಿ ಮಾಡೋದು ಒಂಥರ ಅನಿಸುತ್ತೆ. ಅದು ಮಾಡಬೇಕಲ್ಲ ಅಂತ ಮಾಡೋಕ್ಕಿಂತನೂ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಮಾಡಬೇಕಲ್ವ ಆ ಥರ ಅಂತ ಹೇಳಿಬಿಟ್ಟು ಆಗಲೂ ಟ್ರೈ ಮಾಡಿದೆ. ಅಂದರೆ ಕ್ಲೀನ್ ಮಾಡ್ಕೊಂಡು ಫ್ರೈಡೇ ಆದರೂ ಪರವಾಗಿಲ್ಲ, ಎಲ್ಲವನ್ನು ಕ್ಲೀನ್ ಮಾಡಿಕೊಂಡೆ ದೀಪ ಎಲ್ಲನೂ ಹಚ್ಚಬೇಕು, ಪೂಜೆ ಎಲ್ಲನೂ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೆ. ಆದರೆ ನನಗೆ ಬಟ್ಟೆ ಸ್ಟಿಚಿಂಗು ಅದು ಇದು ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಎಲ್ಲನೂ ಬರ್ತಾಯಿದ್ರಲ್ಲ, ಈ ವಿಡಿಯೋಲೆಲ್ಲನೂ ನೋಡಿರ್ತೀರ. ಆ ಥರ ಎಲ್ಲ ಇದ್ದಿದ್ದರಿಂದ ನನಗೆ ಆಗಲಿಲ್ಲ ವಿಡಿಯೋ ಅಂದರೆ ಕ್ಲೀನ್ ಮಾಡೋಕ್ಕೆ ಎಲ್ಲನೂ. ಇನ್ನು ಅವತ್ತು ಬೆಳಗ್ಗೆ ನಮ್ಮವರು ಪೂಜೆ ಮಾಡಿಕೊಂಡು ಹೋಗಿದ್ರಲ್ಲ, ಇನ್ನು ಹೇಗಿದ್ರು ಪೂಜೆ ಆಗಿದೆ ಮನೆಯಲ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾಳೆಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಇದ್ದೆ. ಅವತ್ತು ಅಷ್ಟೇ ಫ್ರೈಡೇನೂ ಅಷ್ಟೇ ಮಾಡ್ಕೊಂಬಿಡ್ಬೇಕು, ಎಲ್ಲ ಕ್ಲೀನು ಮಾಡ್ಕೋಬೇಕು ಹಾಗೆ ಹೀಗೆ ಅಂತೇಳಿ ಅಂದ್ಕೊಂಡೆ. ಅದು ಏನೂ ಆಗಲಿಲ್ಲ. ಇವತ್ತಂತೂ ಏನೂ ಅಂದ್ಕೊಳ್ಳಿಲ್ಲ, ಹೇಗಿದ್ರೆ ಆಗಲಿ ಹೋಗು ಏನೋ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವಾಗ ಬೆಳಗ್ಗೆನೇ ಕಸ ಗುಡಿಸ್ಕೊಂಡು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೆಲಸ ಯಾವ ಥರ ಎಲ್ಲ ಆಗುತ್ತೆ, ಎಲ್ಲೆಲ್ಲಿಗೆ ಹೋಗುತ್ತೆ, ಏನು ಹೇಗೆ ಅಂತ ಹೇಳ್ಬೇಕು ನೋಡಬೇಕು. ಈ ವಾರದಿಂದ ಫ್ರೆಂಡ್ಸ್ ಎಲ್ಲೋ ಅಲ್ಲಿ ಪಕ್ಕದ ಊರಿಗೇ ಒಂದು ಸ್ವಲ್ಪ ದೂರನೇ ಆಗೋದು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ನೋಡಿ ನಮ್ಮ ಮನೆಯಲ್ಲಿ ಹಾಗೆ ನಮ್ಮನ್ನು ಬೆಳೆಸ್ಬಿಟ್ಟಿದ್ದಾರೆ, ಏನು ಮಾಡೋದು. ಮನೆಯಲ್ಲೇ ಇಟ್ಕೊಂಡು ಎಲ್ಲೋ ಆಚೆ ಕಳಿಸ್ತೀರಾ. ಇವಾಗ ಎಲ್ಲಾದರೂ ಹೋಗಬೇಕು ಅಂದರೆ ನಮ್ಮವ್ರು ಇಲ್ಲದೇ ಇದ್ರೂ ನನ್ನ ಮಕ್ಕಳಾದರೂ ಜೊತೆಗಿರಬೇಕು, ಆ ಥರ ಆಗ್ಬಿಟ್ಟಿದ್ವಿ. ಚಿಕ್ಕವರಿಂದಾಗ ಅವರು ಮಕ್ಕಳು ಚಿಕ್ಕವರಿದ್ದಾಗಿಂದ ಅವ್ರ ಜೊತೆಯಲ್ಲಿ ಎಲ್ಲಗೂ ಕರ್ಕೊಂಡು ಹೋಗಿ ಇವಾಗ ಒಬ್ಬಳೇ ಹೋಗಬೇಕು ಅಂದರೆ ಆಗೋದಿಲ್ಲ ಆ ಥರ. ಇವತ್ತೂ ಸ್ಯಾಟರ್ಡೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಏನು ಅಂತ ನೋಡೋಣ ಬನ್ನಿ. ನೋಡಿ ಆಚೆ ಈ ಥರ ಸಿಂಪಲ್ಲಾಗಿಯೇ ಬಿಡಿಸಿದ್ದೆ ಆಚೆ, ಇನ್ನೊಂದು ಕಡೆಯೂ ಅಷ್ಟೇ ಸಿಂಪಲ್ಲಾಗಿ ಬಾರ್ಡ್ರ್ ರಂಗೋಲಿ ಆಯ್ತು. ನಮ್ಮ ಚಿನ್ನ ನೋಡಿ ಎಲ್ಲತ್ತು ಕೂತ್ಕೊಂಡ್ಬಿಟ್ಟಿದೆ ಅಂತ. ಇನ್ನು ಇಲ್ಲಿ ಬಂದ್ಬಿಟ್ಟು ಹಾಗೆ ತುಳಸಿ ಕಟ್ಟೆ ಹತ್ರನೂ ಎಲ್ಲನೂ ರಂಗೋಲಿ ಎಲ್ಲನೂ ಬಿಡಿಸಿದೆ ಅಲ್ವಾ. ಬಿಡಿಸಿದ್ದಾದ್ಮೇಲೆ ಹಾಗೆ ಇಲ್ಲಿನೂ ನೀರು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು, ಇನ್ನು ಕೋಳಿ ಎಲ್ಲ ಇರೋದಲ್ವ, ಎಲ್ಲನೂ ಇನ್ನು ಎಲ್ಲಂದ್ರೆ ಅಲ್ಲಿ ಗಲೀಜು ಮಾಡಿಕೊಂಡು ಎಲ್ಲ ಇರ್ತವೆ. ಇನ್ನು ಕೋಳಿಗಳಿದ್ದರೆ ಇನ್ನು ಹಾಗೇ ಎಷ್ಟೇ ಕ್ಲೀನ್ ಮಾಡಿದ್ರೂ ಹಾಗೆ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಹೇಳಿದೆ ಅಲ್ವಾ, ನಾನು ಅಂದ್ಕೊಳ್ಳೋದು ಏನೂ ಆಗೋದಿಲ್ಲ, ಅಂದ್ಕೊಳ್ಳದೆ ಇರೋದೇ ಎಲ್ಲ ಆಗೋದು. ಈ ಥರ ಕ್ಲೀನ್ ಮಾಡಬೇಕು, ನೀರು ಎಲ್ಲ ಹಾಕಬೇಕು ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ. ಹೇಗೋ ಎಲ್ಲನೂ ಕ್ಲೀನ್ ಆಗೋಯ್ತು. ಅದೇ ಫ್ರೆಂಡ್ಸ್, ಸ್ವಲ್ಪ ಅಂತ ಹೇಳಿಬಿಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಆಗೋಯ್ತು. ಎಲ್ಲನೂ ಕ್ಲೀನ್ ಮಾಡ್ಕೊಂಬಂದ್ಬಿಟ್ಟೆ. ಅದಕ್ಕೆ ಹೇಳೋದು, ಏನಾದರೂ ಸ್ವಲ್ಪ ಇದು ಮಾಡಿಕೊಂಡ್ರೆ ಎಲ್ಲನೂ ಅಂದರೆ ನನಗೆ ಹೇಳ್ದೆ ಅಲ್ವಾ, ಮೇಲೆ ಕೆಲಸ ಮಾಡಿಬಿಟ್ಟು ಅಂದರೆ ಅರ್ಧಂಬರ್ಧ ಕೆಲಸ ಮಾಡಿಬಿಡೋಣ ಅಂತ ಹೇಳಿ ಮನಸ್ಸು ಬರೋದಿಲ್ಲ. ಇದ್ದರೆ ಹಾಗೆ ಇದ್ದೋಗುತ್ತೆ, ಇಲ್ಲಾಂದರೆ ನೀಟಾಗಿ ಮಾಡಬೇಕು, ಆ ಥರ ನನಗೆ. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲನೂ ನೀರು ಹಾಕ್ಕೊಂಡು ಬಂದುಬಿಡೋಣ. ಇವತ್ತು ಇನ್ನು ನೆನ್ನೆನೂ ಹೇಗೂ ಕ್ಲೀನ್ ಮಾಡಿರಲಿಲ್ಲ, ಇವತ್ತಾದರೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲದಕ್ಕೂ ನೀರೆಲ್ಲನೂ ಹಾಕ್ತಾಯಿದ್ದೀನಿ. ಈ ಕಡೆ ಸಿಮೆಂಟ್ ಎಲ್ಲ ಇದೆಯಲ್ಲ, ಅದನ್ನು ಎಲ್ಲನೂ ಅದಕ್ಕೆಲ್ಲ ನೀರು ಹಾಕಿ ಚೆನ್ನಾಗಿ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಈ ಥರ ತೊಳೆದು ತುಂಬಾ ದಿನ ಆಯಿತು. ಈ ನಡುವೆ ಎಲ್ಲನೂ ಮಳೆ ಏನೋ ಬೀಳ್ತಾಯಿದೆ, ಬಿದ್ದರೂ ನಾವು ಕ್ಲೀನ್ ಮಾಡೋ ಥರ ಆಗೋದಿಲ್ವಲ್ಲ. ಹಾಗೆ ಮೆಟ್ಲ ಮೇಲಿಂದನೂ ನೀರು ಹಾಕ್ಕೊಂಡು ಬಂದುಬಿಡೋಣ, ಮತ್ತು ಇದೆಲ್ಲನೂ ಕ್ಲೀನ್ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಹಾಗೆ ಮೇಲ್ಗಡೆಯಿಂದ ನೀರು ಇಳಿ ಥರ ಹಾಕ್ತಾಯಿದ್ದೀನಿ. ನಾವೆಷ್ಟೇ ಕಸ ಗುಡಿಸಿ ಇದು ಮಾಡಿದ್ರೂ ಮಣ್ಣಿರೋದ್ರಿಂದ ಧೂಳೆಲ್ಲ ಹೋಗಿ ಕೂತ್ಕೊಂಡಿರುತ್ತೆ. ಈ ಥರ ನೀರು ಹಾಕಿ ಬಿಟ್ಬಿಟ್ರೆ ಎಲ್ಲನೂ ಎಳ್ಕೊಂಡು ಬರುತ್ತೆ. ಆ ಥರ
ನಿಮಗೆ ಆ ವಾಯ್ಸನ್ನು ಹಾಗೆ ಇಟ್ಟಿದ್ದೀನಿ. ನಾನೇನು ವಾಯ್ಸ್ ಓವರ್ ಕೊಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಹಾಗೆ ಇಟ್ಬಿಡೋಣ ನ್ಯಾಚುರಲ್ ಆಗಿರುತ್ತೆ ಅಂತೇಳಿ ಅಂದ್ಕೊಂಡೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಹಾಗೆ ವಾಯ್ಸನ್ನು ಕೊಟ್ಬಿಡ್ತಾ ಇದ್ದೀನಿ. ನಾ ಅಡುಗೆ ಕೆಲಸ ಎಲ್ಲನೂ ಒಂದು ಕಡೆ ಮುದ್ದೆಗೆ ಎಲ್ಲನೂ ಇಟ್ಟಿದ್ದೆ. ನಮ್ಮ ಮಕ್ಳಿಗೂ ಬಾಕ್ಸ್ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ದೆ ಅಲ್ವಾ, ಅದೂ ಎಲ್ಲನೂ ಹಾಗೆ ಇರುತ್ತೆ. ಆ ಥರ ಎಲ್ಲ ನಾ ಸ್ಟವ್ ಮೇಲೇನೂ ಏನಾದರೂ ಇಟ್ಕೊಂಡೇ ಇಲ್ಲಿನೂ ಏನಾದರೂ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗೋದು. ಇನ್ನು ನಮ್ಮವರು ಬೆಳಗ್ಗೆನೇ ಅಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿ ಇರುತ್ತಲ್ವ, ಅಲ್ಲಿಗೆ ಹೋಗಿದ್ರು ಅವತ್ತು. ಇನ್ನು ಹೇಗಿದ್ರು ನನ್ನ ಕೆಲಸ ಮಾಡೋದಕ್ಕೂ ಅದಕ್ಕೂ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲನೂ ಕ್ಲೀನ್ ಆಗೋಯ್ತು. ಅದೊಂಥರ ಮನಸ್ಸಿಗೆ ತೃಪ್ತಿ, ಏನೋ ಒಂಥರ ಸಂತೋಷ ಬರುತ್ತೆ. ಕೆಲಸ ಅಂದರೆ ಎಲ್ಲನೂ ಕ್ಲೀನ್ ಆಗಿಬಿಟ್ಟು ನೀಟಾಗಿ ಮಾಡಿಬಿಟ್ಟಿದ್ದೀವಿ ಅಂತಂದರೆ. ಮೊದಲಾದ್ರೂ ವಾರಕ್ಕೆ 1 ಸಲ 2 ಸಲ ಆ ಥರ ಸಗಣಿ ಎಲ್ಲ ಎತ್ಕೊಂಬಂದು ಸಾರಿಸಿ ಎಲ್ಲ ಮಾಡ್ತಾಯಿದ್ವಿ. ನೋಡಿ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಎಲ್ಲವನ್ನು ನೀಟಾಗಿ ಮಾಡಿಬಿಟ್ಟಿದ್ದೀನಿ. ಇನ್ನು ಮನೆಯಲ್ಲಿ ಇದೆ, ಮನೆಯಲ್ಲಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೋಡಿ ಹಾಯ್, ಏನು ಮಾಡ್ತಾರದಲ್ಲಿ? ಹೂವು ಅಮ್ಮ ಬಂದಿದ್ದಾಳೆ ಫ್ರೆಂಡ್ಸ್, ಹೂವು ತಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಮತ್ತು ಅವ್ರ ಮಗ್ಗು ತೊಗೊಂಬರ್ತಾರೆ, ಜಾಜಿ ಮಗ್ಗು. ನಾವು ಅದನ್ನು ಕಟ್ಟೋಕ್ಕೆ ಎಲ್ಲನೂ ಟೈಮ್ ಇರೋಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಸಾಯಂಕಾಲ, ಈ ಹಿಂದಿನ ದಿನ ಸಾಯಂಕಾಲ ತೊಗೊಂಬಂದಿರ್ತಾಳೆ. ಅವತ್ತು ತಗೊಂಡು ನಾವು ಕಟ್ಟಿ ಇಟ್ಕೊಂಡ್ರೆ ಸರಿ ಆಗುತ್ತೆ. ನನಗೆ ಕಟ್ಟೋಕೆ ಟೈಮ್ ಇಲ್ಲ ಅಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಕಟ್ಟಿರೋದೇ ತೊಗೊತಾ ಇದ್ದೀನಿ. ಕಟ್ಟೋಕ್ಕೆ ಮುಂಚೆ ತೊಗೊಂಡ್ರೆ ರೇಟ್ ಕಡಿಮೆ ಇರುತ್ತೆ, ಕಟ್ಟಿದ ಮೇಲೆ ತೊಗೊಂಡ್ರೆ ರೇಟ್ ಜಾಸ್ತಿನೇ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಗೂ ಕ್ಲೀನ್ ಮಾಡಿದ್ದೀನಿ. ಹಾಗೆ ಹೂವನೂ ಚೆನ್ನಾಗಿ ನೀಟಾಗಿ ಇಟ್ಬಿಟ್ಟು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ತೊಗೊಂಡಿದ್ದೀನಿ. ನೋಡಿ 2 ಮೊಳ ಮಲ್ಲಿಗೆ ಹೂವು, 2 ಮೊಳ ಸೇವಂತಿಗೆ ಹೂವು ತೊಗೊಂಡಿದ್ದೀನಿ. ಇನ್ನು ಅವತ್ತು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮನೆಯನ್ನು ಮೇಲ್ಗಡೆ ಹೋಗಿ, ಅಂದರೆ ನಮ್ಮವರು ತಿಂದು ಊಟ ಎಲ್ಲನೂ ತಿಂದು ಅವರು ಎಲ್ಲ ಹೋಗಿದ್ದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಮನೆಗಳೆಲ್ಲ ನೀಟಾಗಿ ಒರೆಸ್ಕೊಂಡು, ಇನ್ನು ಇಲ್ಲಿನೂ ಐಬ್ರೋಗೆ ಅದಕ್ಕೆ ಇದಕ್ಕೆ ಯಾರಾದರೂ ಬರ್ತಾಯಿದ್ರೆ ಅವ್ರು ನಾನು ನೋಡಿಕೊಂಡು ಮತ್ತು ಮನೆಗಳೆಲ್ಲ ಒರೆಸ್ಕೊಂಡಿದ್ದಾಗಿದ್ದಾದಮೇಲೆ ಸ್ನಾನನೂ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ. ದೇವ್ರ ಮನೆ ಕ್ಲೀನ್ ಮಾಡೇ ನೀಟಾಗಿ ಪೂಜೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಿದ್ದು. ಅದಕ್ಕೋಸ್ಕರ ಇವತ್ತು ಹೇಗಿದ್ರೂ ನೋಡಿ ಆದಷ್ಟಕ್ಕೆ ಅದೇ ಕೆಲಸಗಳೆಲ್ಲ ಆಗೋಯ್ತು. ಅದಕ್ಕೆ ಹೇಳೋದು, ನಾವು ಈಗ ಮಾಡಬೇಕು ಆಗ ಮಾಡಬೇಕು ಅದು ಇದು ಅಂತೇಳಿ ಅಂದ್ಕೊಂಡ್ರೆ ಏನೂ ಆಗೋದಿಲ್ಲ. ದೇವರು ಯಾವ ಥರ ಚೂಸ್ ಮಾಡಿದ್ರೆ ನಾವು ಆ ಥರ ಮಾಡ್ಕೊಂಡು ಹೋಗಬೇಕು. ನಮ್ಮ ಇಷ್ಟ ಪ್ರಕಾರ ಯಾವುದೂ ಇರೋದಿಲ್ಲಲ್ಲ ಫ್ರೆಂಡ್ಸ್, ಆ ಥರ. ಸರಿ ಅಂತೇಳ್ಬಿಟ್ಟು ಎಲ್ಲನೂ ವಿಗ್ರಹಗಳು ಎಲ್ಲನೂ ತೊಳೆದು ದೇವ್ರ ಮನೆ ಎಲ್ಲನೂ ನೀಟಾಗಿ ತೊಳೆದು ಒರೆಸ್ಕೊಂಡು ಇವಾಗ ಅರ್ಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಇನ್ನೇನು ಈಗಾಗಲೇ ಮಕ್ಕಳು ಅವತ್ತು ಬೇಗನೆ ಬಂದಿದ್ದರು. ಸಾಟರ್ಡೆ ಆಗಿರೋದ್ರಿಂದ, ಅದು ಬೇರೆ ಫಸ್ಟ್ ಸಾಟರ್ಡೆ ಆ ಥರ ಆಗಿರೋದ್ರಿಂದ ಏನೋ ಸ್ವಲ್ಪ ಬೇಗನೆ ಬಂದಿದ್ದರು, ಅವರೂ ಇದ್ದರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಮಾಡಬೇಕಲ್ಲ ಫ್ರೆಂಡ್ಸ್, ಅದಕ್ಕೇ ಸೀರೆನ ಹಾಕ್ಕೊಂಡಿದ್ದೀನಿ. ಅದೊಂಥರ ಪೂಜೆ ಮಾಡಬೇಕು ಅಂದರೆ ಸೀರೆ, ಸಾಂಪ್ರದಾಯವಾಗಿ ಸೀರೆ ಹಾಕ್ಕೋಬೇಕು ಅಂತ ಹೇಳಿ. ಇನ್ನು ನಾರ್ಮಲ್ಲು ಯಾವಾಗ್ಲೂ ಕ್ಯಾರಿ ಮಾಡೋಕ್ಕಾಗೋದಿಲ್ಲ ಸೀರೆನಲ್ಲೇ, ಅದಕ್ಕೇ ಹೇಗಿದ್ರೆ ಹಾಗೇ ಪೂಜೆ ಮಾಡಿಬಿಡೋದು. ಇವತ್ತು ಸೀರೆ ಉಟ್ಕೊಂಡಿದ್ದೀನಿ. ಇನ್ನು ಅವತ್ತು ಫಸ್ಟ್ ಸಾಟರ್ಡೆ ಆಗಿರೋದ್ರಿಂದ ಎಲ್ಲೋ ಕೆಲಸನೂ ಇತ್ತು ಅಂತ ಹೇಳಿದೆ ಅಲ್ವಾ, ಆ ಕೆಲಸ ಮಾಡಿಕೊಂಡು ಅದೇ ದಾರಿಯಲ್ಲೇ ದೇವಸ್ಥಾನವೂ ಇದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಅದಕ್ಕೂ ಹೋಗಿ ಬರೋಣ ನೋಡೋಣ ಅಂತೆಲ್ಲ ಅಂದ್ಕೊಂಡೆ. ಆದರೆ ನಾನೇನೋ ಕೆಲಸ ಹೋಗ್ಬೇಕು ಅಂದರೆ ಅವರು ಯಾರೂ ಇರಲಿಲ್ಲ, ಏನೋ ಫಾರಮ್ ಬೇಕಾಗಿತ್ತು, ಅವರು ಇರಲಿಲ್ಲ. ಸರಿ ಅಂತೇಳ್ಬಿಟ್ಟು ಆ ಕಡೆ ಅದಕ್ಕೆ ಹೋಗಲಿಲ್ಲ, ಈ ಕಡೆ ಇದಕ್ಕೆ ಹೋಗಲಿಲ್ಲ. ಸರಿ ಮನೆಯಲ್ಲಾದರೂ ನೀಟಾಗಿ ಮಾಡ್ಕೊಳ್ಳೋಣ ಪೂಜೆ ಅಂತ ಹೇಳ್ಬಿಟ್ಟು ಇಲ್ಲೇ ರೆಡಿ ಮಾಡ್ತಾಯಿದ್ದೀನಿ. ಇನ್ನೇನು ಇವಾಗ 4:30 ಆ ಥರ ಆಗಿರುತ್ತೆ ನಾನು ಕ್ಲೀನ್ ಮಾಡ್ತಾಯಿದ್ದಾಗ. ಹಾಗೆ ಒಂದೇ ಸಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆಗೂ ಇಡ್ತಾ ಇದ್ದೀನಿ.
ನಮ್ಮ ಮನೆಯಲ್ಲಿ ವಿಗ್ರಹಗಳು ಅವು ಎಲ್ಲ ಜಾಸ್ತಿ ಫ್ರೆಂಡ್ಸ್. ಅಂದರೆ ಈ ಮುಂಚೆನೂ ಅಷ್ಟೇ ನಮ್ಮ ಅತ್ತೆ ಎಲ್ಲ ಇಟ್ಟಿದ್ದು ಎಲ್ಲ ಹಾಗೆ ಇದ್ದಾವೆ. ಅಲ್ಲಿಗೂ ಕೆಲವೊಂದು ಎಲ್ಲನೂ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಬ್ರಾಹ್ಮಣರ ಮನೆ ಇದೆ, ಅವ್ರು ಪೂಜೆ ಮಾಡ್ಕೊತೀವಿ ಅಂತ ಹೇಳಿದ್ರೆ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ತೊಗೊಂಡ್ರು ಅವರು, ಬೇಕಾ ತೊಗೊತೀರಾ ಅಂತ ಹೇಳ್ಬಿಟ್ಟು. ಅಂದರೆ ಕೆಲವೊಂದು ವಿಗ್ರಹಗಳು ಎಲ್ಲನೂ ಇಟ್ಟರೆ ನಾವು ಅವುಗಳಿಗೆ ದಿನಾಗ್ಲೂ ಅಭಿಷೇಕ ನೈವೇದ್ಯ ಆ ಥರ ಇಡಬೇಕಾಗತ್ತೆ. ನಾವು ಹೇಗಂದರೆ ಹಾಗೆ ಎಲ್ಲ ಇಟ್ಕೊಂಬಿಟ್ರೇನು ನಾವು ಉಪವಾಸ ಇಕ್ಕದಂಗೆನೂ ಆಗತ್ತಲ್ವ, ಆ ಥರ. ಇನ್ನು ಕೆಲವೊಂದೆಲ್ಲ ಕೊಟ್ಬಿಡ್ಬೇಕು ಅಂತ ಅನಿಸತ್ತೆ, ಆದರೆ ಮನಸ್ಸು ಬರ್ತಾಯಿಲ್ಲ ಫ್ರೆಂಡ್ಸು. ಆ ಥರ ಎಲ್ಲನೂ ಇಟ್ಕೊಂಡು ಅವು ಇದ್ದಾವೆ ಫ್ರೆಂಡ್ಸ್. ನೋಡಿ, ಇನ್ನು ಇದು ದೊಡ್ಡ ಗಣಪತಿ ಇನ್ನೇನು ತುಂಬ ವರ್ಷಗಳಿಂದ ಇದೆ ಫ್ರೆಂಡ್ಸ್. ಅದು ಒಂದು 15 ಇಯರ್ಸ್ ಆ ಥರ ಆಗಿರುತ್ತೆ. ಅಷ್ಟು ವರ್ಷಗಳಿಂದನೂ ಅವ್ರು ತೊಗೊಂಬಂದಿದ್ದು. ಅದು ಒಂಥರ ಇದು ವೈಟ್ ಸಿಮೆಂಟ್ ಇರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಮಾಡಿರೋವಂಥದ್ದು. ಚೆನ್ನಾಗಿರುತ್ತೆ. ಅದೇ ದೊಡ್ಡದಾಗಿ ನಮ್ಮವರು ಗಣೇಶ ಅಂದರೆ ತುಂಬಾ ಇಷ್ಟ ಅವ್ರಿಗೆ, ಅದಕ್ಕೋಸ್ಕರ ಅವ್ರನ್ನ ತಂದಿರೋದು. ಅದಕ್ಕೆ ಎಲ್ಲಿ ನೋಡಿದ್ರೂ ಗಣೇಶ ಫೋಟೋಸು ಇನ್ನೂ ಜಾಸ್ತಿ ಫ್ರೆಂಡ್ಸ್. ನಾನು ಇವಾಗಾದ್ರೂ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇವಾಗ ನಾವು ನಾರ್ಮಲಾಗಿ ಎಲ್ಲಾದರೂ ದೇವಸ್ಥಾನ ಈ ಥರ ಎಲ್ಲಾದರೂ ಜಾತ್ರೆಗೆ ಇದಕ್ಕೂ ಹೋದ್ರೂ ಹೋಗಿರೋ ಗುರುತು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ತೊಗೊಂಬಂದ್ಬಿಟ್ಟಿರ್ತೀವಲ್ಲ, ಫೋಟೋಗಳು ಅಂತ ಹೇಳ್ಬಿಟ್ಟು. ಆ ಥರ ತೊಗೊಂಬರ್ಬಾರ್ದು ಅಂತ ಇವಾಗ ಹೇಳ್ತಾರೆ. ಒಂದೇ ದೇವರು ವಿಗ್ರಹ, ಒಂದೇ ದೇವ್ರ ಫೋಟೋ ಆ ಥರ ಒಂದೇ ಇರಬೇಕು, ಒಂದು ದೇವ್ರದ್ದು ಒಂದೇ ಇರಬೇಕು ಅಂತ ಹೇಳಿ ಅಂತಾರೆ. ಆದರೆ ಇವೆಲ್ಲ ತೊಗೊಂಬಂದ್ಬಿಟ್ಟಿದ್ದೀವಿ. ಇವಾಗ ಅದನ್ನು ಬಿಸಾಕೋಕ್ಕೂ ಇಲ್ಲ, ಸುಮ್ಮನೆ ಇರೋಕ್ಕೂ ಇಲ್ಲ. ಆ ಥರ ಏನಾದರೂ ಈ ಥರ ಗೊತ್ತಾದರೆ ಮನಸ್ಸಲ್ಲಿ ಅಯ್ಯೋ ಈ ಥರ ಇರಬಾರ್ದೇನೋ ಅಂತ ಹೇಳಿ ಅನಿಸ್ತಾ ಇರುತ್ತಲ್ಲ ಫ್ರೆಂಡ್ಸ್. ಹೇಳ್ದೆ ಅಲ್ಲ, ನಾಗೂ ಅವ್ರು ಪೂಜೆ ಮಾಡ್ಕೊತೀವಿ ಅಂತ ಹೇಳಿದ್ರೆ ಅವ್ರಿಗೂ ಕೆಲವೊಂದೆಲ್ಲ ಕೊಟ್ಟಿದ್ದೀನಿ. ಚಿಕ್ಕ ವಿಗ್ರಹಗಳೆಲ್ಲ ಇದ್ದವು. ಅದು ನಮ್ಮ ಅತ್ತೆ ಇಟ್ಕೊಂಡಿದ್ರು. ಅವರೇನೋ ಫ್ರೀ ಆಗಿದ್ರಲ್ವ, ಎಲ್ಲನೂ ಮಾಡ್ಕೊತಾಯಿದ್ರು. ಏನೋ ಅವ್ರಿಗೆ ತೋಚಿದ ಮಾತ್ರ ಪೂಜೆ ಎಲ್ಲನೂ ಮಾಡ್ತಾಯಿದ್ರು. ದಿನಾನು ಪೂಜೆ ಮಾಡ್ತಾಯಿದ್ದಿದ್ದೆ. ಅವರು ಚೆನ್ನಾಗಿ ಮಾಡ್ತಾಯಿದ್ರು. ಅವರು ಗಟ್ಟಿಮುಟ್ಟಿಯಾಗಿ ಇರೋ ತನಕನೂ ಪೂಜೆಗಳಲ್ಲೇ ಹೇಳಬೇಕು ಅಂದರೆ ಅವ್ರು ಮಾಡಿರೋ ಪೂಜೆಗಳೇ ಅವ್ರನ್ನ ಇದು ಮಾಡ್ತು ಕಾಯಿಲೆಗಳಿಂದ ಎಲ್ಲನೂ ಅಂತ ಹೇಳಿ ಕೆಲವರೆಲ್ಲ ಅಂದ್ಕೊತಾಯಿದ್ರು. ಆ ಥರ ಅಂದರೆ ಶುಗರು ಎಲ್ಲ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಆವಾಗ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಅವ್ರನ್ನ ಹಿಡ್ಕೊಂಡು ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಮಾಡಿಕೊಂಡು ಆವಾಗಲೂ ನಾನು ಅಷ್ಟೇ ಫ್ರೆಂಡ್ಸ್. ದಿನಾನು ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ಈ ನಡುವೆ ಕಡಿಮೆ ಆಗೋಗಿದೆ. ಇನ್ನು ಇಲ್ಲಿ ಇಷ್ಟೆಲ್ಲ ಕ್ಲೀನ್ ಮಾಡಿ ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನೇನಾದರೂ ನೈವೇದ್ಯನೂ ಹಾಗೆ ಇಟ್ಬಿಡೋಣ, ಏನಾದರೂ ಮಾಡಿ ಅಂತ ಹೇಳ್ಬಿಟ್ಟು ಹೆಸ್ರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತು ಇನ್ನೂ 4:30 ಆ ಥರನೇ ಅಷ್ಟೇ ಅಲ್ವಾ ಆಗಿರೋದು. ಸಾಯಂಕಾಲ ಮಾಡಿದ್ರೆ ಇನ್ನು ಅವರು ಬಂದ ಮೇಲೆ ಬಿಸಿ ಕುಡಿಯೋಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಏನು ಮಾಡೋಣ ಅಂದರೆ ಈ ಥರ ಕೇಸರಿ ಬಾತು ನೆನಪಾಯಿತು. ಸರಿ, ಹೇಗಿದ್ರೂ ನೈವೇದ್ಯಕ್ಕೆ ಒಳ್ಳೆಯದೇ ಅಲ್ಲವ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ರವೆನ ತುಪ್ಪ ಹಾಕ್ಕೊಂಡು ಹುರಿದ್ಕೊಳ್ತಾ ಇದ್ದೀನಿ. ಹುರಿದ್ಮೇಲೆ ಹೇಗಿದ್ದರೂ ಅಲ್ಲಿ ಸ್ವಲ್ಪ ನಮ್ಮವರು ಪೈನಾಪಲ್ ತೊಗೊಂಬಂದಿದ್ದಲ್ಲ ಫ್ರೆಂಡ್ಸ್, ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರ. ಆದರೆ ಅದೂ ನೆನಪಾಯಿತು. ಸರಿ ಅಂತೇಳ್ಬಿಟ್ಟು ಅದನ್ನು ಅಷ್ಟೇ ಸ್ವಲ್ಪ ಮಿಕ್ಸಿಗೆಲ್ಲ ಹಾಕ್ಕೊಂಡು ಇಲ್ಲಿ ಬಂದ್ಬಿಟ್ಟು ನೋಡಿ ತುಪ್ಪ ಹಾಕ್ಕೊಂಡೆ. ನೀರು ಕಾಯಿಸೋಕ್ಕೆಲ್ಲನೂ ಇಟ್ಟು ಅದಕ್ಕೆ ನಾನು ಬೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಇದೇನೋ ಹಾಕಲಿಲ್ಲ, ಸಕ್ಕರೆ ಹಾಕಲಿಲ್ಲ. ಏನೋ ನಮ್ಮವ್ರು ಏನಾದರೂ ತಿಂತಾರೇನೋ ಅಂತೇಳ್ಬಿಟ್ಟು ಬೆಲ್ಲ ಹಾಕಿದೆ. ಮತ್ತು ನೋಡಿ ಇವಾಗ ಬೆಲ್ಲ ಹಾಕಿದೆ, ಮತ್ತು ಪೈನಾಪಲ್ ಮಿಕ್ಸಿ ಮಾಡಿದ್ದಿದ್ದು ಅದನ್ನು ಹಾಕಿದ್ದೀನಿ, ಹಾಗೆ ತುಪ್ಪನೂ ಹಾಕಿದ್ದೀನಿ. ನಮಗೆ ನೀರು ರವೆ ಎಷ್ಟು ಕುದಿಯೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟು ನೀರು ಬೇಕಾಗತ್ತೆ. ಇನ್ನು ಹೇಳ್ಬೇಕು ಅಂದರೆ 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಚೆನ್ನಾಗಿ ಕುದಿಬೇಕು ಇದು ಮೆತ್ತಕ್ಕೆ, ಅದಕ್ಕೋಸ್ಕರ. ನೋಡಿ ಇದು ಚೆನ್ನಾಗಿ ನೀರೆಲ್ಲ ಕುದ್ದಿದೆ. ಪೈನಾಪಲ್ ಇದರಲ್ಲೇ ಏಲಕ್ಕಿ ಎಲ್ಲನೂ ಹಾಕಿದ್ದೆ. ಇನ್ನು ಚೆನ್ನಾಗಿ ನೀರು ಕುದಿದಿರೋದ್ರಿಂದ ಇವಾಗ ರವೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಕುದಿಸ್ಕೋಬೇಕು. ತುಪ್ಪ ಎಲ್ಲನೂ ಇನ್ನೂ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹಾಲೂ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ನೋಡಿ ಪೂಜೆ ಫೈನಲ್ ಆಗಿ ಈ ಥರ ಹೂವು ಎಲ್ಲನೂ ಸಿಂಪಲ್ಲಾಗಿ ಎಲ್ಲನೂ ರೆಡಿ ಮಾಡಿದ್ದೀನಿ. ಹೂವು ಎಲ್ಲ ಬೆಳಗ್ಗೆ ತೊಗೊಂಡೆ ಅಲ್ವಾ, ಅದನ್ನು ಇಟ್ಟು ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದೆ. ಅಂದರೆ ಫೋಟೋಸ್ ಎಲ್ಲ ಜಾಸ್ತಿ ಫ್ರೆಂಡ್ಸ್, ಅದಕ್ಕೆ ಹೂವು ಜಾಸ್ತಿ ಬೇಕಾಗತ್ತೆ. ಅಲ್ಲಿಗೂ 2 ಮೊಳ ತೊಗೊಂಡಿದ್ದೆ, 4 ಮೊಳ. ಅಲ್ಲಿಗೂ ಸಾಲಿಲ್ಲ, ಎಲ್ಲ ಒಂದೊಂದು ಆ ಥರ ಎಲ್ಲ ಇಟ್ಟು ಈ ಥರ ಮಾಡಿ ನೈವೇದ್ಯನೂ ಇಟ್ಟು ಇನ್ನು ಇವಾಗ ಕಡ್ಡಿ ಹಚ್ಚಿ ಈ ಥರ ಮಾಡ್ತಾಯಿದ್ದೀನಿ. ಮೊದಲು ನಾನು ದಿನಾಗ್ಲೂ ಅಷ್ಟೊತ್ತರ ಎಲ್ಲನೂ ಪಠನೆ ಮಾಡಿಕೊಂಡು ಎಲ್ಲನೂ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಆವಾಗ ಫ್ರೀ ಇರ್ತಾಯಿದ್ದೆ.
ಇವಾಗ ಬ್ಯುಸಿ ಅಲ್ವಾ. ಆವಾಗಲೂ ಅಂದರೆ ಮತ್ತೇನು ಬಟ್ಟೆ ಸ್ಟಿಚ್ ಮಾಡೋವಾಗೂ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಆದರೆ ಈಗ ಈ ಥರ ಪೂಜೆಗೆ ಕೂತ್ಕೊಂಡಾಗ, ಇಲ್ಲ ನಮ್ಮ ಊರಲ್ಲಿ ಗಂಗಮ್ಮ ದೇವಸ್ಥಾನ ಇದೆ, ಆ ಥರ ಎಲ್ಲ ಅದಕ್ಕೆ ಹೋಗೋಕೆ ರೆಡಿ ಆದಾಗೆ ಯಾರಾದರೂ ಒಬ್ಬರು ಬರೋರು, ಅಂದರೆ ಐಬ್ರೋಗೆ ಇಲ್ಲ ಬಟ್ಟೆ ಸ್ಟಿಚಿಂಗ್ ಅದು ಇದು ಅಂತ, ಅದು ಟೈಮ್ ಆಗೋಗ್ತಾಯಿತ್ತಾ. ಆ ಕಡೆ ಹೋಗೋಕ್ಕೂ ಆಗದೆ, ಈ ಕಡೆ ಇರೋಕ್ಕೂ ಆಗದೆ, ಆ ಥರ ಆಗೋಗ್ತಾಯಿತ್ತು. ಅದಕ್ಕೋಸ್ಕರ ಅದೇ ಥರ ಮೇನ್ ಡೇಸು ಇದು ನನಗೆ ಯಾವಾಗ ಮಾಡಬೇಕು ಪೂಜೆ ಅಂತ ಅನ್ನಿಸಿದ್ರೆ ಅವಾಗೆಲ್ಲ ಮಾಡ್ಕೊಂಬಿಡೋದೆ ಫ್ರೆಂಡ್ಸ್. ಇವಾಗಲೇ ಆವಾಗಲೇ ಅಂತ ಏನೂ ಇಲ್ಲ. ನನಗೆ ಮನಸ್ಸಿಗೆ ಅನ್ನಿಸ್ಬೇಕು, ಮನಸ್ಫೂರ್ತಿಯಾಗಿ ನಾವು ಅದು ಇದು ಕಾಟಾಚಾರಕ್ಕೆ ಮಾಡಿ ಇದು ಮಾಡೋಕ್ಕಿಂತ ಮನಸ್ಫೂರ್ತಿಯಾಗಿ ಇಷ್ಟ ಆಗಬೇಕು, ಆ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಇವತ್ತಂತೂ ತುಂಬಾ ಮನಸ್ಸಿಗೆ ನೆಮ್ಮದಿಯಾಗಿ, ಅಂದರೆ ಅದು ಕ್ಲೀನ್ ಮಾಡಿಲ್ವೇನೋ, ಇದೆಯಾ, ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು ಅನ್ನೋದು ಇದಿಲ್ದಿರ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಮನಸ್ಫೂರ್ತಿಯಾಗಿ ಪೂಜೆನೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಆ ಪೂಜೆನೂ ಅಷ್ಟೇ ಇದೇ ಥರ ಅದೇ ಥರ ಅಂತ ಮಾಡೋಕ್ಕೂ ಆಗೋದಿಲ್ಲ. ನನಗೆ ಯಾವ ಥರ ಇಷ್ಟ ಆಗುತ್ತೆ, ಯಾವ ಥರ ದೇವರು ಮಾಡಿಸ್ಕೊತಾನೆ ಆ ಥರ ಮಾಡೋದು ಅಷ್ಟೇ ಅಲ್ವಾ. ನನಗೆ ಅನಿಸಿರೋ ಪ್ರಕಾರ ನಾವು ಒಂದು ಟೈಮು ಸುಮ್ಮನೆ ನಾನು ಇವತ್ತು ಮಾಡೋದೇ ಇಲ್ಲ, ಇವತ್ತು ಆಗೋದೇ ಇಲ್ಲ, ನೋಡು ಹೋಗು ಅಂತೇಳಿ ಅಂದ್ಕೊಂಡ್ರು ನಮಗೆ ಮೂಡ್ ಚೇಂಜ್ ಮಾಡ್ತಾರೆ ಆ ದೇವರು. ನನಗೆ ಎಷ್ಟು ಅನುಭವ ಆಗಿದೆ ಈ ಥರ. ನಿಮಗೂ ಆಗಿದೆಯಾ ಕಾಮೆಂಟ್ ಮಾಡಿ. ಇವತ್ತು ಆಗಲ್ಲ, ನಾನು ಮಾಡಲ್ಲ ಅಂತೇಳಿ ಅಂದ್ಕೊಂಡಿದ್ರು ಮತ್ತೆ ಅಯ್ಯೋ ಮಾಡಬೇಡ ಬಿಡು ಅಂತ ಹೇಳಿ ಮತ್ತೆ ಮನಸ್ಸು ಬರುತ್ತೆ ಪೂಜೆ ಮಾಡೋದಾಗಲಿ ದೀಪ ಹಚ್ಚೋದಾಗಲಿ ಆ ಥರ. ನನಗೆ ನೋಡಿ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಸಾಯಂಕಾಲದ ಟೈಮು ಕರೆಕ್ಟಾಗಿ ನಾನೇನಾದರೂ ಇವತ್ತು ಓಕೆ ಬೆಳಗ್ಗೆ ಮಾಡಿದ್ದೀನಿ ಬಿಡು, ಇಲ್ಲ ಅಂದರೆ ಯಾರಾದರೂ ಬಂದರೋ ಏನಾದರೂ ಕೆಲಸ ಇದೆಯೋ ಅಂತೇಳ್ಬಿಟ್ಟು ಸಾಯಂಕಾಲ ಸ್ವಲ್ಪ ಲೇಟ್ ಆದ್ರೂ ಕರೆಕ್ಟಾಗಿ ನಾವು ಯಾವ ಟೈಮ್ಗೆ ಪೂಜೆ ಮಾಡಿ ದೀಪ ಹಚ್ಚುತ್ತೀವೋ ಅದೇ ಟೈಮ್ಗೆ ಮನೇಲಿ ಕರೆಂಟ್ ಹೋಗುತ್ತೆ ಫ್ರೆಂಡ್ಸ್. ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಆವಾಗ ಅದು ಇದು ಸೂಚನೆ, ಇನ್ನು ದೇವರೇ ಈ ಥರ ಮಾಡಬೇಕು ಅಂತ ಹೇಳಿ ಅನ್ಸ್ಕೊಂಡಾಗ ನಾವು ಯಾಕೆ ಅಂತೇಳ್ಬಿಟ್ಟು ಆವಾಗ ಆ ಥರ ಮಾಡೋವಂಥದ್ದು. ಈ ಥರದ್ದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ ಫ್ರೆಂಡ್ಸ್. ಏನು ಇವರು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಅಂದ್ಕೊತೀರೇನೋ. ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇವಾಗಲೂ ಅಷ್ಟೇ ಪೂಜೆ ಈ ಥರ ಎಲ್ಲನೂ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ. ಇವತ್ತು ಈ ಹಿಂದಿನ ದಿನ ಮೊದಲನೇ ಶುಕ್ರವಾರ ನೀವೇನಾದರೂ ಅಂದ್ಕೊತೀರೇನೋ ಮಾಡಲೇಬೇಕು ಅಂತ ಹೇಳಿ ಮೊದಲನೇ ಶುಕ್ರವಾರ ಅದು ಇದು ಅಂತ ಅಂದ್ಕೊಂಡ್ರೆ ಅದು ಮಾಡೋಕ್ಕೇ ಆಗಲೇ ಇಲ್ಲ ನೋಡಿ. ಇನ್ನು ಶುಕ್ರವಾರನೇ ಮಾಡಲಿಲ್ಲ, ಇನ್ನು ಶನಿವಾರ ಏನು ಬಿಡು ಅಂತೇಳಿ ಇವತ್ತು ಅಂದ್ಕೊಂಡ್ರೆ ನೋಡಿ ಇವತ್ತು ಆಗೋಯ್ತು. ಆ ಥರ ನಮ್ಮ ಕೈಲಿ ಏನೂ ಇರೋದಿಲ್ಲ. ದೇವರು ನಮಗೆ ಯಾವ ಥರ ಬುದ್ಧಿ ಕೊಡ್ತಾನೆ, ನಮ್ಮನ್ನು ಯಾವ ಕಡೆ ನಡೆಸ್ಕೊಂಡು ಹೋಗ್ತಾನೆ ಆ ಕಡೆ ನಾವು ನಡಿಲೇಬೇಕಾಗತ್ತೆ. ನಮ್ಮ ಲೈಫಲ್ಲೂ ಅಷ್ಟೇ ಅದೇ ಥರ ಘಟನೆಗಳು ಏನಾದರೂ ಆದ್ರೂ ಅವೂ ಅಷ್ಟೇ ಅದೇ ಥರ ಇರ್ತವೆ. ಆದ್ರೂ ದೇವರು ಈ ಥರ ಪರೀಕ್ಷೆ ಮಾಡ್ತಾಯಿದ್ದಾರೆ ಅಂತ ಎಲ್ಲ ಗೊತ್ತಿದ್ರೂ ಮನಸ್ಸು ಇರುತ್ತಲ್ವ, ಕೆಲವೊಂದು ವಿಷಯಗಳಲ್ಲಿ ನೋವು ಆಗೇ ಆಗುತ್ತೆ, ಬೇಜಾರಾಗೇ ಆಗುತ್ತೆ, ಆ ಥರ ಎಲ್ಲನೂ ಇರ್ತವೆ ಅಲ್ವಾ. ಫೈನಲಾಗಿ ನನ್ನ ಪೂಜೆ ಎಲ್ಲ ಈ ಥರ ಎಲ್ಲನೂ ಮುಗೀತು ಫ್ರೆಂಡ್ಸ್. ಆಚೆ ತುಳಸಿ ಕಟ್ಟೆಗೆ ಹೊಸ್ತಿಲ್ಗೆ ಎಲ್ಲದಕ್ಕೂ ಈ ಥರ ನನಗೆ ತಿಳಿದಿದ್ದು ಮಾತ್ರ, ನನಗೆ ಆಗಿದ್ದು ಮಾತ್ರ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಫೈನಲಾಗಿ ಪೂಜೆ ಎಲ್ಲ ಮುಗೀತು. ದೇವರ ನಿಮಗೂ ಒಳ್ಳೆ ವಿದ್ಯಾಬುದ್ಧಿ, ಓದೋವ್ರಿಗೆ ವಿದ್ಯಾಬುದ್ಧಿ ಎಲ್ಲನೂ ಒಳ್ಳೆ ಬುದ್ಧಿ ಕೊಟ್ಟು ಚೆನ್ನಾಗಿರೋ ಥರ ಆಶೀರ್ವಾದ ಮಾಡಲಿ ಅಂತ, ನೀವು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಆಶೀರ್ವಾದ ಮಾಡಲಿ ಅಂತ ನಾನು ಬೇಡ್ಕೊತೀನಿ ದೇವ್ರ ಹತ್ರ. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೆಯದಾಗಲಿ ಅಂತ. ಮತ್ತು ಫ್ರೆಂಡ್ಸ್ ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಹೆಸರುಬೇಳೆ ಪಾಯಸ ಮಾಡಬೇಕು ಅಂತೇಳಿ ಅಂದ್ಕೊಂಡೆ ಅಲ್ವಾ. ನನ್ನ ಮಗನೂ ಮೊನ್ನೆಯಿಂದ ಕೇಳ್ತಾನೆ ಇದ್ದ, ಹಾಗೆ ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ದೆ. ಸರಿ ಅಂತೇಳ್ಬಿಟ್ಟು ಇವತ್ತು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವತ್ತು ಉಪ್ಮಾ ಮಾಡಿದ್ದೆ ಫ್ರೆಂಡ್ಸ್, ಅದು ವಿಡಿಯೋ ಮಾಡಿದ್ದೀನೋ ಅಲ್ವೋ ಗೊತ್ತಿಲ್ಲ. ಮೊನ್ನೆ ಹಿಂದಿನ ವಿಡಿಯೋದಲ್ಲಿ ಉಪ್ಮಾ ಮಾಡಿದ್ದು ಹಾಕಿದ್ದೆ ಅಲ್ವಾ, ಅದಕ್ಕೆ ಈ ವಿಡಿಯೋದಲ್ಲಿ ಹಾಕಿರಲಿಲ್ಲ. ಉಪ್ಮಾ ಮಾಡಿದ್ದೆ ಮತ್ತು ಇದು ಹೆಸರುಬೇಳೆ ಪಾಯಸ. ಮಕ್ಕಳಿಗೆ ಬೆಳಗ್ಗೆ ಪಲಾವ್ ಮಾಡಿದ್ದೆ ಅಲ್ವ ಫ್ರೆಂಡ್ಸ್, ಅದಕ್ಕೇ ಇದು ಮಜ್ಜಿಗೆ ಎಲ್ಲನೂ ಹಾಕ್ಕೊಂಡು ಅವರು ತಿಂದರು. ಈ ಥರ ಎಲ್ಲ ಆಗ್ತಾ ಇದೆ ಬೆಳಿಗ್ಗೆ.
ನೋಡಿ ಹೆಸರುಬೇಳೆನೂ ಮೊದಲು ಹೆಸರುಬೇಳೆನ ಕುದಿಸಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ ಇದು ಬಂದ್ಬಿಟ್ಟು ಪುಡಿ ನೋಡಿ ಇದೇನಲ್ಲ ಅಂದರೆ ಕಡಲೆಪಪ್ಪು ಒಣಕೊಬ್ಬರಿ ಎಳ್ಳು ಹಾಕಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಗಸಗಸೆ ಎಳ್ಳು ಎಲ್ಲನೂ ಅದನ್ನೆಲ್ಲನೂ ಪುಡಿ ಮಾಡಿಕೊಂಡು ಅದನ್ನು ನಾನು ಹಾಕ್ಕೋಬೇಕು. ಏಲಕ್ಕಿನೂ ಹಾಕಿದ್ದೀನಿ ಅದಕ್ಕೆ. ಮತ್ತು ನೀರು ನಮಗೆ ಎಷ್ಟು ನೀರು ಕುದಿಯೋಕ್ಕೆ ಬೇಕೋ ಅಷ್ಟು ನೀರು ಹಾಕಬೇಕಾಗತ್ತೆ. ಹಾಗೆ ಹಾಲೂ ಹಾಕಬೇಕು. ಇವಾಗ ನೀರು ನಿಮಗೆ ಗಟ್ಟಿ ಬೇಕಾ ತೆಳು ಬೇಕಾ ಅದನ್ನು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಇದಕ್ಕೆ ಸಕ್ಕರೆನೂ ಹಾಕ್ಕೋಬೋದು. ನಾನು ಬೆಲ್ಲ ಹಾಕಿದ್ದೀನಿ. ಬೆಲ್ಲದಲ್ಲೇ ಟೇಸ್ಟೂ ಇರುತ್ತೆ, ಸಕ್ಕರೆದಲ್ಲೂ ಇರುತ್ತೆ. ಆದರೆ ಕೆಲವ್ರಿಗೂ ಸಕ್ಕರೆ ತಿನ್ನೋರು ಇರ್ತಾರೆ, ತಿನ್ನದೇ ಇರೋರು ಇರ್ತಾರಲ್ಲ, ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬಿಟ್ರೆ ಟೇಸ್ಟಿ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಕೊಬ್ಬರಿ, ಕಡಲೆಪಪ್ಪು, ಎಳ್ಳು ಈ ಥರ ಇದನ್ನು ಎಲ್ಲನೂ ಪುಡಿನ ಎಲ್ಲ ಹಾಕಿರ್ತೀನಲ್ಲ, ಅದಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ. ಇವ್ರಿಗೆ ಸ್ವಲ್ಪ ಗಟ್ಟಿನೇ ಇರಬೇಕು, ಸ್ಪೂನಲ್ಲೇ ಎತ್ಕೊಂಡು ತಿನ್ನೋ ಥರ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಕುಡಿತಾ ಇದ್ದರೆ ಅದು ತುಪ್ಪನೂ ಸೇರಬೇಕು, ಇದೂ ಬರ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನು ಇಲ್ಲಿ ಅದೇ ಕುದೀತಾ ಇತ್ತಲ್ಲ, ಕಲಿಸ್ತಾ ಇದ್ದೀನಿ, ಇಲ್ಲಾಂದರೆ ಅಡ ಹಿಡ್ದು ಬಿಡುತ್ತೆ. ಅದಕ್ಕೆ ಇನ್ನು ನನ್ನ ಮಗ ಕ್ಯಾಮ್ರಾ ಆನ್ ಮಾಡಿಬಿಟ್ಟಿದ್ದಾಳೆ, ಸಿಕ್ಕಾಕ್ಕೊಂಡೆ ಅಂತ ಹೇಳ್ಬಿಟ್ಟು ಆ ಕಡೆ ಇದ್ದಾನೆ ಕ್ಯಾಮ್ರಾಗಿಂತ. ಇಲ್ಲಿ ಮಾವಿನಕಾಯಿ ತೊಗೊಂಬಂದಿದ್ದ, ಶೆಡ್ ಹತ್ರ ಹೋಗಿದ್ದೆ ನನ್ನ ಮಗ ನೀರು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಅವರು ಅಲ್ಲಿ ಶೆಡ್ ಹತ್ರ ಇರೋವರು ಕೊಟ್ರಂತೆ, ಮಾವಿನಕಾಯಿ ಇದ್ದಾವೆ ತೊಗೊಂಡೋಗಂತ. ಅದನ್ನು ಆ ಕಡೆ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಇನ್ನು ನಮ್ಮವ್ರಿಗೆ ಎಲ್ಲನೂ ಹಾಕಿ ಕೊಡ್ತಾಯಿದ್ದೀನಿ. ಕುದಿದಿದ್ದಾಗಿದೆಯಲ್ಲ ಉಪ್ಮಾ ಎಲ್ಲನೂ ಊಟಕ್ಕೆಲ್ಲ ಇಟ್ಬಿಟ್ಟಿದ್ದೀನಿ ಅಲ್ಲಿ. ಅದಕ್ಕೆ ಒಂದು ಲೋಟಕ್ಕೆ ಹಾಕಿ ಪಾಯಸನೂ ಕೊಡ್ತಾಯಿದ್ದೀನಿ. ಫೈನಲಾಗಿ ಪಾಯಸನೂ ರೆಡಿ ಆಯಿತು. ಈ ಥರ ಇದೆ ಫ್ರೆಂಡ್ಸು. ಇದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಥರ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡಿರ್ತೀರ. ನಮ್ಮ ಚಿನ್ನ ನೋಡಿ ಅಲ್ಲೇನೋ ಹುಳ ಹೋಗ್ತಾ ಇದೆಯಂತೆ, ಏನದು ಅಂತ ನೋಡ್ತಾ ಇದೆ.